ಮಕ್ಕಳೇ, LBAಯನ್ನ ಓದ್ಬೇಡಿ ಅಂತ ನಾನು ಈ ಕ್ಲಾಸಲ್ಲಿ ಹೇಳ್ತೇನೆ. ಆದ್ರೆ LBAಯನ್ನ ಯಾವ ರೀತಿ ನೀವು ಉಪಯೋಗ ಮಾಡಿ ಔಟ್ ಆಫ್ ಔಟ್ ತಗೊಳ್ಬಹುದು ಅದನ್ನು ಸಹ ಹೇಳ್ತೇನೆ. ಹೀಗಾಗಿ LBA ಮೇಲೆ ಡೌಟ್ ಇರುವಂತಹ ಎಲ್ಲಾ ಮಕ್ಕಳು ಈ ವಿಡಿಯೋವನ್ನ ಕೊನೆ ತನಕ ನೋಡಿ. ಲೆಟ್ಸ್ ಸ್ಟಾರ್ಟ್. ಫಸ್ಟ್ ಕ್ವಶನ್ ಬರುತ್ತೆ ಎಲ್ಲರ ಮಕ್ಕಳ ಮನಸ್ಸಲ್ಲೂ. ಸರ್, LBA ಅಂದ್ರೆ ಏನು? ಲೆಸನ್ ಬೇಸ್ಡ್ ಅಸೆಸ್ಮೆಂಟ್, ಪಠ್ಯ ಆಧಾರಿತ ಮೌಲ್ಯಾಂಕನ ಅಥವಾ ಮೌಲ್ಯಮಾಪನ ಅಂತ ಕರಿಬಹುದು. ಸಿಂಪಲ್. ಇದರಲ್ಲಿ ಪ್ರತಿಯೊಂದು ಚಾಪ್ಟರ್ಸ್ಗೂ ಇಷ್ಟಿಷ್ಟು ಕ್ವಶನ್ಸ್ಗಳನ್ನ ಕೊಟ್ಟಿದ್ದಾರೆ. ಹೀಗಾಗಿ ಇದು ಒಂಥರ ನಮ್ಮ ಕ್ವಶನ್ ಬ್ಯಾಂಕ್ ಆಗಿದೆ. ಯಾರ್ಯಾರಿಗೆ LBA ಅಂತ ಏನಂತ ಗೊತ್ತಾಗ್ತಾ ಇಲ್ವೋ, ಸಿಂಪಲ್ ಒಂದೊಂದು ಚಾಪ್ಟರ್ ಮೇಲೆ ಇಂತಿಷ್ಟು ಕ್ವಶನ್ಸ್ಗಳನ್ನ ಕೊಟ್ಟಿದ್ದಾರೆ, ಇಲ್ಲಿಂದಲೇ ನಮ್ಮ ಫೈನಲ್ ಬೋರ್ಡ್ ಪೇಪರ್ ಬರುತ್ತೆ ಅಂತ ಗೌರ್ಮೆಂಟ್ ಹೇಳತ್ತೆ. ಹಾಗಾದ್ರೆ ಯಾಕೆ LBSಗಳನ್ನ ಓದಬಾರ್ದು ಅದನ್ನ ಹೇಳ್ತೇನೆ. LBSಗಳು ಎಲ್ಲಿ ಸಿಗತ್ತೆ ಅದು ನಿಮ್ಮ ಮತ್ತೊಂದು ಡೌಟ್ ಆಗಿರುತ್ತೆ. ಯಾರ್ಯಾರಿಗೆ LBSಗಳನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ವೋ, ಸಿಂಪಲ್ ನೀವೇನ್ ಮಾಡ್ತೀರಾ, ಫಾರ್ ಎಕ್ಸಾಂಪಲ್ ಗೂಗಲಿಗೆ ಹೋಗ್ತೀರಾ. ಗೂಗಲಿಗೆ ಹೋಗಿ ನಮ್ಮ ವೆಬ್ಸೈಟು KSCAB.Karnataka.government.in ಇದಕ್ಕೆ ಹೋಗ್ತೀರಾ. ಇಲ್ಲಿ ಹೋದಾದ್ಮೇಲೆ KCB SSLC ಪೋರ್ಟಲ್ ಅಂತ ಇರುತ್ತೆ. ಇಲ್ಲಿ ಹೋದ್ಮೇಲೆ ನೀವು ಇಂಗ್ಲಿಷನ್ನು ಸಿಲೆಕ್ಟ್ ಮಾಡ್ಬೋದು, ಕನ್ನಡ ಸಹ ಇರುತ್ತೆ. ಇಲ್ಲಿ 2025-26 SSLC ಎಕ್ಸಾಸ್ಟಿವ್ ಕ್ವಶನ್ ಬ್ಯಾಂಕ್ ಹೋದ ವರ್ಷದ್ದಿದೆ. ಈ ಸಲ ಇನ್ನೂ ಅಪ್ಡೇಟ್ ಆಗಿಲ್ಲ. ಬಟ್ ಇದರ ಮೇಲೆ ಕ್ಲಿಕ್ ಮಾಡೋಣ. ಹೋದ ವರ್ಷದಿರಲಿ, ಯಾಕಂದ್ರೆ ಸಿಲೆಬಸ್ ಅಷ್ಟೇನು ಚೇಂಜ್ ಆಗಿಲ್ಲ. ಇದಾದ್ಮೇಲೆ ಕ್ಲಿಕ್ ಮಾಡಬೇಕು ಇದ್ರ ಮೇಲೆ. ಇಲ್ಲಿ ನೀವು ನೋಡಬಹುದು ಹಿಂದಿ ಥರ್ಡ್ ಲ್ಯಾಂಗ್ವೇಜ್, ಇಂಗ್ಲಿಷ್ ಸೆಕೆಂಡ್ ಲ್ಯಾಂಗ್ವೇಜ್, ಈ ರೀತಿ ಕನ್ನಡ ಮೀಡಿಯಂ ಇರಬಹುದು, ಇಂಗ್ಲಿಷ್ ಮೀಡಿಯಂ. ಫಾರ್ ಎಕ್ಸಾಂಪಲ್ ನಾವು ಸೋಷಿಯಲ್ ಸೈನ್ಸ್ ಅಂದು ಇಂಗ್ಲಿಷ್ ಮೀಡಿಯಂ ರಿವೈಸ್ ಇದ್ರ ಮೇಲೆ ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಆದ್ಮೇಲೆ ಇದು ಓಪನ್ ಆಗತ್ತೆ. ಸೊ ಇದು ಡೌನ್ಲೋಡ್ ಆಯಿತು. ಇಲ್ಲಿ ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಆಪ್ಷನ್ ಸಹ ಬರುತ್ತೆ. ಡೌನ್ಲೋಡ್ PDF, ಸೇವ್. ಸೊ ಸೇವ್ ಆದ್ಮೇಲೆ ನೀವು ಇಲ್ಲಿ ನೋಡಬಹುದು, ಇದೇ ನಮ್ಮ 10th SSLCಯ LBA ಆಗಿದೆ. ಇಲ್ಲಿ ಸ್ವಲ್ಪ ಕೆಳಗೆ ಬಂದ ಕೂಡಲೇ ಫಾರ್ ಎಕ್ಸಾಂಪಲ್ ಫಸ್ಟ್ ಚಾಪ್ಟರ್ ನೋಡೋಣ, ಗೇಟ್ವೇ ಆಫ್ ಯುರೋಪಿಯನ್ ಟ್ರೇಡ್. ಈ ರೀತಿ ಪ್ರತಿಯೊಂದು ಚಾಪ್ಟರ್ಸ್ಗೂ ಕ್ವಶನ್ಸ್ಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ 5 ಕ್ವಶನ್ನು MCQದಲ್ಲಿ 1 ಮಾರ್ಕ್ಸಿಗೆ ಮತ್ತೊಂದು 13 ತನಕ ಇದೆ. ಸೊ ಅದಾದ್ಮೇಲೆ 2 ಮಾರ್ಕ್ಸು, 3 ಮಾರ್ಕ್ಸು, ಈ ರೀತಿ 21 ಕ್ವಶನ್ಸ್ ಫಸ್ಟ್ ಚಾಪ್ಟರಿಗೆ. ಸೆಕೆಂಡ್ ಚಾಪ್ಟರ್ಗೆ 22 ಕ್ವಶನ್ಸ್ಗಳಿವೆ. ಪ್ರತಿಯೊಂದು ಚಾಪ್ಟರ್ಗೂ 20 to 25 ಕ್ವಶನ್ಸ್ಗಳನ್ನ ನೀವು ಫೈಂಡ್ ಔಟ್ ಮಾಡಬಹುದಾಗಿದೆ. ಹಾಗೆ ನೀವು ಕೆಳಗೆ ಹೋದ ಕೂಡಲೇ ಆನ್ಸರ್ಸ್ಗಳನ್ನು ಸಹ ಫೈಂಡ್ ಔಟ್ ಮಾಡಬಹುದು. ಆ ಚಾಪ್ಟರ್ಸ್ಗಳದ್ದು ಯಾವ ಸೀರಿಯಲ್ ನಂಬರಲ್ಲಿದೆಯೋ ಅದೇ ರೀತಿ. ಸೊ LBA ಅಂದರೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್. ಪ್ರತಿಯೊಂದು ಚಾಪ್ಟರ್ಸ್ಗೂ ಕ್ವಶನ್ಸ್ಗಳ ಲೀಸ್ಟನ್ನು ಕೊಟ್ಟಿದ್ದಾರೆ. ಹಾಗಾದರೆ LBAನ ಓದಬೇಡಿ ಅಂತ ನಾನು ಯಾಕೆ ಹೇಳ್ತಾ ಇದ್ದೇನೆ? ಸಿಂಪಲ್ ಫಂಡ. ಇಲ್ಲಿ ಇಷ್ಟೊಂದು ಕ್ವಶನ್ಸ್ಗಳಿವೆ. ಈ ಕ್ವಶನ್ಸ್ಗಳನ್ನ ಮಾಡ್ತಾ ಹೋದ್ರೆ ನಿಮಗೆ ಏನು ಕಾನ್ಸೆಪ್ಟ್ ಅರ್ಥ ಆಗಲ್ಲ. ಎಕ್ಸಾಮ್ನಲ್ಲಿ ಕ್ವಶನ್ ಅನ್ನು ಸ್ವಲ್ಪ ಹಿಂದೆ ಮುಂದೆ ಮಾಡಿದ್ರೂ ಸಹ ನೀವು ಬ್ಲ್ಯಾಂಕ್ ಆಗಿ ಹೋಗ್ತೀರಾ. ನೀವು ಮೊದಲು ಟೆಕ್ಸ್ಟ್ ಬುಕ್ ಅನ್ನ ಕ್ಲಿಯರ್ ಮಾಡ್ಕೊಳ್ಳಿ, 1 ಶಾರ್ಟ್ ವಿಡಿಯೋವನ್ನ ನೋಡಿ ಅಥವಾ ಕ್ಲಾಸನ್ನ ಕೇಳಿ. ಅದಾದ್ಮೇಲೆ ಟೆಕ್ಸ್ಟ್ ಬುಕ್ಕಿನ ಕ್ವಶನ್ ಅಂಡ್ ಆನ್ಸರ್ಸ್ಗಳನ್ನ ಮಾಡಿ. ಕೊನೆಗೆ ನಿಮ್ಮ ರಿವಿಷನ್ಗೋಸ್ಕರ ಇಲ್ಲಿ ವೆರಿ ಇಂಪಾರ್ಟೆಂಟ್ ವರ್ಡ್ ಒಂದನ್ನ ನಾನು ಉಪಯೋಗಿಸ್ತಾ ಇದ್ದೇನೆ. ಏನಾಗತ್ತೆ ಅದು ರಿವಿಷನ್. ಯಾಕೆ ಹೇಳ್ತಾ ಇದ್ದೇನೆ ರಿವಿಷನ್ನಿಗೆ ಮಾತ್ರ ಉಪಯೋಗಿಸಿ ಅಂತ? ಸಿಂಪಲ್ ಫಂಡ. ಒಂದು ಚಾಪ್ಟರ್ ರಿವಿಷನ್, ಒಂದು ಚಾಪ್ಟರ್ನಲ್ಲಿ ಅಲ್ಲಿ ಒಂದು 25 ಕ್ವಶನ್ಸ್ಗಳಿವೆ ಅನ್ಕೋಣ. ಈ 25 ಕ್ವಶನ್ಸ್ಗಳಿಗೂ ಆನ್ಸರ್ಸ್ಗಳನ್ನ ಬರೀತಾ ಕೂತ್ರೆ ನಿಮಗೆ 1 ರಿಂದ 2 ದಿನ ಬೇಕಾಗತ್ತೆ. ಅದೇ ನೀವು ಒಂದ್ಸಲ ಚಾಪ್ಟರ್ನ ಓದಿ ಇಲ್ಲಿ ಬಂದು ಈ ಕ್ವಶನ್ಸ್ಗಳನ್ನ ಮೇಲಿಂದ ಮೇಲೆ ಗೋ ಥ್ರೂ ಮಾಡಿದಾಗ ನಿಮ್ಗೆ ಗೊತ್ತಾಗತ್ತೆ ನೀವು ಇದರಲ್ಲಿರುವಂತಹ 95% ಅನ್ನ ಆಲ್ರೆಡಿ ಓದಿದ್ದೀರಾ. ಯಾವುದು 5% ಕ್ವಶನ್ಸ್ಗಳಿಗೆ ನೀವು ಆನ್ಸರ್ ಮಾಡಲು ಆಗ್ತಾ ಇಲ್ವೋ ಅದಕ್ಕೆ ನೀವು ಟೈಮ್ ಸ್ಪೆಂಡ್ ಮಾಡಬೇಕು. ಹೀಗಾಗಿ LBAಯನ್ನ ಓದೋದು ನಿಮ್ಮ ಅಜೆಂಡಾ ಆಗಿರಬಾರ್ದು. LBAಯನ್ನ ನಿಮ್ಮ ಪ್ರಾಕ್ಟೀಸ್ಗೋಸ್ಕರ, ನಿಮ್ಮ ರಿವಿಷನ್ಗೋಸ್ಕರ ಉಪಯೋಗಿಸ್ಕೊಳ್ಬೇಕು. ಇಲ್ಲಿ ತನಕ ಕ್ಲಾಸಲ್ಲಿ
LBA ಅಂದ್ರೇನು, ಎಲ್ಲಿ ಡೌನ್ಲೋಡ್ ಮಾಡಬೇಕು, ಹೇಗಿರತ್ತೆ, ಹೇಗೆ ಅದನ್ನ ಯೂಸ್ ಮಾಡಬೇಕು ಅಂತ ಹೇಳಿದ್ದೇನೆ. ಅದಕ್ಕೋಸ್ಕರನೇ ಫಸ್ಟ್ ಸ್ಟಾರ್ಟಿಂಗ್ ಸ್ಲೈಡಲ್ಲೇ ಹಾಕಿದ್ದೆ, ಡೋಂಟ್ ಸ್ಟಡಿ ಎಂಟೈರ್ LBA. LBAಯನ್ನ ಓದಬೇಡಿ, LBAಯನ್ನ ರಿವಿಷನ್ಗೆ ಉಪಯೋಗಿಸ್ಕೊಳ್ಳಿ, ಇದನ್ನ ಮೆಮರೈಸೇಷನ್ಗೆ ಉಪಯೋಗಿಸ್ಕೊಳ್ಳಿ, ಇದನ್ನ ಎಕ್ಸಾಮ್ನ ದಿನ ಎಲ್ಲ ಕ್ವಶನ್ಸ್ಗಳನ್ನ ನಾನು ಮಾಡ್ಕೊಂಡಿದ್ದೇನೋ ಇಲ್ವೋ ಅನ್ನೋ ರೀತಿ ಕ್ವಿಕ್ ಚೆಕ್ ಲಿಸ್ಟ್ ಥರ ಉಪಯೋಗಿಸ್ಕೊಳ್ಳಿ. ಸಿಂಪಲ್ಲು, LBA ನಿಮ್ಮ ಚೆಕ್ ಲಿಸ್ಟ್ ಆಗತ್ತೆ. ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅನ್ಕೊಳ್ತೇನೆ. ಬಹಳಷ್ಟು ಮಕ್ಕಳು ಕೇಳ್ತಾ ಇರ್ತೀರಾ, ಸರ್ LBAನ ಓದ್ಬೇಕಾ? ಈ ಒಂದು ವಿಡಿಯೋದಿಂದ ನಿಮಗೆ ಆನ್ಸರ್ ಸಿಕ್ಕಿದೆ ಅನ್ಕೊಳ್ತೇನೆ. ಫಸ್ಟ್ ಟೆಕ್ಸ್ಟ್ ಬುಕ್ಕು, ಅದಾದ್ಮೇಲೆ ಟೆಕ್ಸ್ಟ್ ಬುಕ್ಕಿನ ಕ್ವಶನ್ ಆನ್ಸರು, ಕೊನೆಯಲ್ಲಿ LBAಗೆ ಬರಬೇಕು. ಯಾಕಂದ್ರೆ ಇಲ್ಲಿ ನಾವು ರಿವಿಷನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದೇವೆ. ವಿಡಿಯೋವನ್ನ ಲೈಕ್ ಮಾಡಿ, ಇದರಿಂದ ನನಗೂ ಸಹ ಅರ್ಥ ಆಗತ್ತೆ LBAನಲ್ಲಿರುವಂತಹ ನಿಮ್ಮ ಡೌಟ್ಸ್ಗಳು ಕ್ಲಾರಿಫೈ ಆಗಿವೆ ಅಂತ. ಲೈಕ್ ಮಾಡಿದ್ರ, ಹಾಗೆ ನಮ್ಮ ಚಾನಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಇದರಿಂದ ನನಗೂ ಸಹ ಗೊತ್ತಾಗತ್ತೆ ನೀವು LBAಯನ್ನ ಕರೆಕ್ಟಾಗಿ ಯೂಸ್ ಮಾಡ್ತಾ ಇದ್ದೀರಾ. ಹಾಗೆ ಮುಂದೆ PYQs ಇರಬಹುದು, ಬ್ಲೂ ಪ್ರಿಂಟ್ ಇರಬಹುದು, ಯಾವುದೇ ಅಪ್ಡೇಟ್ಗಳಿದ್ರೂ ನಿಮಗೆ ನಮ್ಮ ಚಾನಲ್ನಲ್ಲೇ ಮೊದಲೇ ಸಿಗುತ್ತೆ. ಇದೇ ನೋಟ್ನಲ್ಲಿ ಬಾಯ್ ಅಂತ ಹೇಳೋ ಸಮಯ. ಟೇಕ್ ಕೇರ್, ಥ್ಯಾಂಕ್ ಯು, ಬಾಯ್ ಬಾಯ್.